ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ನಮಗೆ ಕಣ್ಣುಗಳು ಭಾರಿ ಮುಖ್ಯವಾದದ್ದು. ಈ ನೇತ್ರಗಳಿಗೆ ಏನೇ ತೊಂದರೆ ಆದರೂ ಸಹ ನಮಗೆ ಭಾರಿ ತೊಂದರೆ ಆಗುತ್ತೆ. ಆದರೆ ಈ ನೇತ್ರಗಳು ಚೆನ್ನಾಗಿ ಇರಬೇಕಂದ್ರೆ ನಮ್ಮ ಪ್ರಕೃತಿಯಲ್ಲಿ ಸಿಗುವಂತಹ ವಸ್ತುಗಳಿಂದ, ಆ ವಸ್ತುಗಳು ಬಳಸೋದ್ರಿಂದ ಆ ನೇತ್ರಗಳಿಗೆ ಅನೇಕ ರೀತಿಯ ಶಕ್ತಿ ಬರ್ತದೆ. ಯಾವುದೇ ತೊಂದರೆ ಇರಲಿ ನಿವಾರಣೆ ಆಗುತ್ತೆ. ಅದು ಬಿಟ್ಟು ನಾವು ಯಾವುದೋ ರಾಸಾಯನಿಕದಿಂದ ಮಾಡಿರ್ತಕ್ಕಂತಹ ಅನೇಕ ರೀತಿಯ ಲಿಕ್ವಿಡ್ಗಳು, ಡ್ರಾಪ್ಸು ಏನೇನೋ ಹಾಕೋದ್ರಿಂದ ನಮಗೆ ಅದು ತೊಂದರೆ ಉಂಟಾಗುತ್ತೆ. ಸ್ನೇಹಿತರೆ, ನಮ್ಮ ಅಡುಗೆ ಮನೆ, ನಮ್ಮ ಡ್ರಗ್ ಹೌಸ್ ಅಡುಗೆ ಮನೆಗೆ ಹೋಗಿಬಿಟ್ಟು ಒಂದು ಸಣ್ಣ ಈರುಳ್ಳಿ ಭಾರಿ ಒಳ್ಳೆಯದು, ಸಾಂಬಾರು ಈರುಳ್ಳಿ. ಆದರೆ ಈರುಳ್ಳಿನ ಎತ್ಕೊಂಡು ಒಂದು ಕಾಲು ಭಾಗ ಅಷ್ಟು ಇದು ದಪ್ಪ ಇದ್ದರೆ ಅದನ್ನು ಕಟ್ ಮಾಡಿ ಜಜ್ಜಿಬಿಟ್ಟು ಒಂದು ಹತ್ತಿ ಬಟ್ಟೆಯಲ್ಲಿ ಹಾಕಿ ಹಿಂಡಿದಾಗ ರಸ ಬರ್ತದೆ. ಒಂದು ಡ್ರಾಪು ಈರುಳ್ಳಿ ರಸ, ಒಂದು ಡ್ರಾಪು ಒಳ್ಳೆ ಜೇನುತುಪ್ಪ, ಸ್ವಚ್ಛವಾದ ಜೇನುತುಪ್ಪ, ಮತ್ತು ಅದರಲ್ಲೂ ಏನೇನು ಮಿಕ್ಸ್ ಮಾಡಿಕೊಂಡು ನಮಗೆ ಇದೇನಾಗಲಿಲ್ಲ ಅದು ನಾವು ಜವಾಬ್ದಾರಲ್ಲ. ಸ್ವಚ್ಛವಾದ ಜೇನುತುಪ್ಪ ಆಗಿರಬೇಕು. ಅದು 100% ಜೇನುತುಪ್ಪ ಆಗಿರಬೇಕು. ಅಂಥ ಜೇನುತುಪ್ಪ, ಸಣ್ಣ ಈರುಳ್ಳಿ ಅಥವಾ ಈ ದಪ್ಪ ಈರುಳ್ಳಿನೇ ರಸ ಒಂದು ಚಮಚ, ಒಂದು ಡ್ರಾಪ್, ಇದೊಂದು ಡ್ರಾಪ್ ಚೆನ್ನಾಗಿ ಮಿಶ್ರಣ ಮಾಡಿ 2 ಕಣ್ಣಿಗೂ ಅಪ್ಲೈ ಮಾಡ್ತಾಯಿದ್ರೆ ಎಂತಹ ತೊಂದರೆ ಇರಲಿ ನಿವಾರಣೆ ಆಗುತ್ತೆ. ಮತ್ತು ಏನಾದರೂ ಅಲ್ಪ ಸ್ವಲ್ಪ ಪೊರೆಗಳಿದ್ದರೂ ಸಹ ತೆಗೆಸೋಕ್ತಿದ್ದಕ್ಕಿದೆ. ಸ್ನೇಹಿತರೆ, ಇಂತಹ ಒಂದು ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂತಹ ವಸ್ತುಗಳಿಂದ ನಮ್ಮ ನೇತ್ರಗಳು ಆರೋಗ್ಯವಾಗಿ ಇಟ್ಕೋಬೋದು. ಯಾವುದೇ ತೊಂದರೆ ಇಲ್ಲದೆ ಅದನ್ನು ಇಟ್ಕೊಂಡ್ಮಾಡು. ಸ್ನೇಹಿತರೆ, ಅದನ್ನು ಬಿಟ್ಟು ಬೇರೆ ಯಾವುದು ರಾಸಾಯನಿಕಗಳು ಹಾಕಬಾರದು. ಈ ಹಿಂದೆ ನಮ್ಮ ಹಿರಿಯರು ಸಣ್ಣ ಈರುಳ್ಳಿ, ಬೆಲ್ಲ ಮತ್ತು ನೀರು ಪಾನಕ ಮಾಡಿ ಸೇವನೆ ಮಾಡ್ತಾಯಿದ್ರು. ಅದರಲ್ಲಿ ಎಷ್ಟೋ ಅಂಶಗಳು ಇತ್ತು. ಅದು ಕಣ್ಣುಗಳು ಸಹ ಒಳ್ಳೆಯದು, ದೇಹಕ್ಕೂ ಒಳ್ಳೆಯದು. ಇಂಥವೆಲ್ಲ ನಾವು ಮಾಡ್ಕೊತ ಬರಬೇಕು. ಮತ್ತು ಕ್ಯಾರೆಟ್ ಸ್ವಲ್ಪ ತಿಂತಾ ಬರಬೇಕು. ಇಂಥವು ಮಾಡ್ಕೊತ ಬಂದರೆ ನಮ್ಮ ಕಣ್ಣುಗಳಿಗೆ ಭಾರಿ ಒಳ್ಳೆಯದಾಗುತ್ತೆ. ಸ್ನೇಹಿತರೆ, ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಹೋಗಲಿ, ಎಲ್ರಿಗೂ ಮುಟ್ಟಲಿ, ಪ್ರತಿಯೊಬ್ಬರು ನೋಡಲಿ, ಅವ್ರ ಮನೆಗೆ ಅವನು ಮಾಡಿಕೊಳ್ಳಿ. ಎಲ್ಲ ರೀತಿಯ ಅಂಗಗಳು ಚೆನ್ನಾಗಿಟ್ಟು. ನಮಸ್ಕಾರ ಸ್ನೇಹಿತರೆ.